ಮಾಡ್ಬೇಕಪ್ಪ, okay, ಮಾಡ್ಲೇಬೇಕು. ಅವನು ಕಾಲೇಜ್ ಟಾಪರ್, ಪ್ರಿನ್ಸಿಪಲ್ ಸೆಲೆಕ್ಟ್ ಮಾಡ್ಲೇಬೇಕು ಅಂದಿದ್ದಾರೆ. ಅವನ್ ವಿಷಯ ಬಿಡ್ರಿ, ಇವತ್ತಿಂದ ಫೋರಂ ನಮ್ ಕಾಲೇಜಲ್ಲೇ ನಡೀತಾ ಇದೆ. ಎಸ್ ಸರ್. ಇಂಟರ್ನ್ಯಾಷನಲ್ ರೆಪ್ಯೂಟೆಡ್ ಕಾರ್ಪೊರೇಟ್ಸ್ ಎಲ್ಲ ಬರ್ತಾ ಇದಾರೆ. Yes, sir. ನೀವು ಅರೇಂಜ್ಮೆಂಟ್ಸ್ ನೆಲ್ಲ ಚೆನ್ನಾಗಿ ಮಾಡ್ಬೇಕು, ಗೊತ್ತಾಯ್ತಲ್ಲ? ಎಸ್ ಸರ್. ಅದನ್ನ ಮರಿಬೇಡಿ. ಏನ್ ಪ್ರಾಂಶುಪಾಲಂಚರ? 1 minute, ಯು ಕ್ಯಾನ್ ಗೋ ನೌ. ಓಕೆ ಸರ್. ಏನ್ ಸರ್, ಏನೋ ಹೇಳ್ ಕಳಿಸಿದ್ರಂತೆ? ನೀನೇನಯ್ಯ, ಎಲ್ರು ಇದ್ದಾಗ ಮರ್ಯಾದೆನೆ ಕೊಡಲ್ಲ, ಯಾರು ಇಲ್ದಿದ್ದಾಗ ಈ ಪಾರ್ಟಿ ಮರ್ಯಾದೆ ಕೊಡ್ತೀಯ? ನಿನ್ ಕ್ಯಾರೆಕ್ಟರ್ ಅರ್ಥ ಮಾಡ್ಕೊಳಕ್ ಆಗ್ತಿಲ್ವಲ್ಲಯ್ಯ? ನಾವ್ ಹಂಗೆ ಸರ್, ಡಿಫರೆಂಟ್. ಎಲ್ರು ಇದ್ದಂಗಿದ್ರೆ ಏನ್ ಪ್ರಯೋಜನ ಸರ್? ಎಲ್ರು ನಮ್ಮನ್ನ ಬೈಕೊಂಡು ಓಡ್ತಿರ್ಬೇಕು ಸರ್. ಇವತ್ತಿನ ಕಾಲದಲ್ಲಿ ಬೈಸ್ಕೊಳ್ಳೋರ್ಗೆ ಬೆಲೆ ಜಾಸ್ತಿ. ವಾಟ್ ಯು ಸೇ? ಸರಿನಪ್ಪ, ಕ್ಷಮಿಸ್ಬಿಡು. ನಿನ್ನ ಡೆವಲಪ್ಮೆಂಟ್ ಆಫ್ ಇಂಡಿಯನ್ ಎಕಾನಮಿ ಫೋರಂಗೆ ಸೆಲೆಕ್ಟ್ ಮಾಡಿದ್ದೀನಿ. ತಗೋ ಈ ಲೆಟ್ರು. ಹೈ, ಥ್ಯಾಂಕ್ ಯು. ಒಂದ್ ನಿಮಿಷ. ನೀನ್ ನೋಡಿದ್ರೆ ಬ್ರಿಲಿಯಂಟ್ ಫೆಲೋ. ನನ್ ದುರಾದೃಷ್ಟಕ್ಕೆ ನಮ್ ಕಾಲೇಜಿಗೆ ಈ ವರ್ಷ ಫೋರಂ ಬಂದಿದೆ. ವೆರಿ ಗುಡ್. ಬೇರೆ ಬೇರೆ ಕಾಲೇಜಿಂದ ಸ್ಟೂಡೆಂಟ್ಸ್ ಬರ್ತಾರೆ. ಇಂಟರ್ನ್ಯಾಷನಲ್ ಕಂಪನೀಸ್ ಇಂದ ರೆಪ್ಯೂಟೆಡ್ ಪರ್ಸನ್ಸ್ ಬರ್ತಾರೆ. ಇದನ್ನ ನಿನ್ ಕಾಲು ಅಂತ ತಿಳ್ಕೊತೀನಿ. ದಯವಿಟ್ಟು ಫೋರಂಗೆ ಅಟೆಂಡ್ ಆಗ್ಬೇಡಪ್ಪ. ನಮ್ ಕಾಲೇಜಿನ ಮರ್ಯಾದೆ ಉಳಿಸು. ನೀವೇನ್ ಸರ್ ನನ್ನ ಸೆಲೆಕ್ಟ್ ಮಾಡದೆ ಇದ್ರೆ ಆಗೋಗಿತ್ತಪ್ಪ. ಮಾಡಕ್ ಆಗಲ್ವಲ್ಲಪ್ಪ, ನೀನ್ ಕಾಲೇಜ್ ಟಾಪರು. ಇಲ್ಲದೆ ಇದ್ರೆ ಕಾಲೇಜ್ ಮಾನ ಹೋಗುತ್ತೆ. ಅದಕ್ಕೆ ಹೇಗಾದ್ರೂ ಮಾಡಿ ವಿತ್ಡ್ರಾ ಮಾಡ್ಕೊಂಡ್ಬಿಡು. ನಮ್ ಕಾಲೇಜ್ ಮಾನ ಉಳಿಸು. ಓ, ಮರ್ಡರ್ ಬೇಡ, ಸುಯಿಸೈಡ್ ಮಾಡ್ಕೊ ಅಂತಿದ್ದೀರಾ? ಡೋಂಟ್ ವರಿ ಸರ್, ನಿಮ್ಮ ಕಾಲೇಜಿನ ಕೀರ್ತಿ ಪತಾಕೆನ ಆರಿಸೋದಕ್ಕಿಂತ ಕಿತ್ತಾಕೋದ್ರಲ್ಲಿ ನಮಗ್ ಮಜಾ ಜಾಸ್ತಿ. ಗ್ಯಾರಂಟಿ ಹೋಗ್ತೀನಿ. ನಮ್ಮೂರ್ ಬಂತು, ಗಾಡಿ ನಿಲ್ಸಪ್ಪ, ನಿಲ್ಸು. ಆಯ್ತು. ಬೋರ್ಡ್ ಕಾಣಿಸ್ತಾ ಇದೆಯಲ್ಲ, ಅದೇ ನಾಗಕ್ಕ ಸಿದ್ದಕ್ಕ ಇಳಿರಿ ಬೇಗ. ಅಜಯ್, ಇವ್ರು ಮಂಗಳೂರು ಹೋಗ್ತಿದಾರೆ ಅಂದ್ರಿ? ಅಯ್ಯೋ, ಈ ಹುಡುಗಿ ಯಾಕೆ ಇಳಿದ್ಬಿಟ್ಲು? ಅಯ್ಯಯ್ಯೋ, ಯಾಕಮ್ಮ ಇಳಿದ್ಬಿಟ್ಟೆ? ನೀನ್ ಮಂಗಳೂರು ತನಕ ಹೋಗ್ಬೋದಾಗಿತ್ತಲ್ವಾ? ಬೇಡ ಅಜ್ಜಿ, ನಾನೇ ಮ್ಯಾನೇಜ್ ಮಾಡ್ಕೋತೀನಿ. ಬೇಡ. ಅಯ್ಯೋ, ಒಂಟಿ ಹುಡುಗಿ, ಎಲ್ಲಿಗಮ್ಮ ಹೋಗ್ತೀಯಾ? ಒಳ್ಳೆ ಹುಡುಗ ಅಂತ ಕಾಣಿಸುತ್ತೆ. ಅವ್ನ್ ನೋಡಿದ್ರೆ ರೇಪ್ ಗೀಪ್ ಮಾಡಲ್ಲ. ಅಕಸ್ಮಾತ್ ಅವ್ನ್ ರೇಪ್ ಗೀಪ್ ಮಾಡಿದ್ರೆ ಮದ್ವೆ ಮಾಡ್ಕೋ ಅಂತ ಹೇಳು. ಆಗಲ್ಲ ಅಂದ್ರೆ DD9 ಹೋಗಿ ಕೇಸ್ ಮಾಡ್ತೀನಿ ಇನ್ನು. ಅಯ್ಯೋ ಮುದುಕಿ. ಆಗ ಅವನು ಹೆದರ್ಕೊಂಡ್ಬಿಟ್ಟು ಮದ್ವೆ ಮಾಡ್ಕೊಂತೀನಿ ಅಂತಾನೆ. ಒಳ್ಳೆ ಹುಡುಗ. ಇಂತ ಹುಡುಗನ ಹುಡುಕಿದ್ರು ಎಲ್ಲೂ ಸಿಕ್ಕೋಲ್ಲಮ್ಮ. ಅಯ್ಯೋ ಇಲ್ಲ ಅಜ್ಜಿ, ಅದು ಹಾಗಲ್ಲ. ಹಾಗೂ ಇಲ್ಲ ಹೀಗೂ ಇಲ್ಲ. ಬಸ್ನವ್ರು ಇವತ್ತೇ ಸ್ಟ್ರೈಕ್ ಮಾಡಿದ್ದಾರೆ. ಹಾಳಾದ ಮುಂಡೆ ಮಕ್ಕಳು. ಬಾ ನನ್ನ ಜೊತೆಲಿ, ನನ್ ಮಾತ್ ಕೇಳು. ನಾನ್ ಹೇಳ್ದಂಗೆ ಕೇಳು. ಸುಖವಾಗಿ ಮಂಗಳೂರು ಹೋಗ್ತೀಯ. ನಿನ್ ಶೀಲಕ್ಕೆ ನಾನೇ ಗ್ಯಾರಂಟಿ. ಇಳಿಸೋ. ಏನಜ್ಜಿ? ಏನ ನೋಡಪ್ಪ, ನಮ್ ಹುಡುಗಿನ ಸೇಫ್ಟಿಯಾಗಿ ಮಂಗಳೂರು ಕರ್ಕೊಂಡೋಗಿ ಬಿಡು. ಆಮೇಲೆ ಏನಾದ್ರೂ ಅದು ಇದು ಯೋಚನೆ ಮಾಡಿದ್ಯೋ, ಅವಳಿಗೂ ಕರಾಟೆ ಬರುತ್ತೆ. ಹುಷಾರು. ಹೋಗೋಗ್. ರೈಟ್. ಮಾತಾಡಂಗ್ ಕಾಣಿಸ್ತಿಲ್ಲ, ಹಾಡಾದ್ರೂ ಕೇಳೋಣ. ಈ ಹುಡುಗರ ಹಾರ್ಟು, ನಾಯಿ ಬಾಲ ಎರಡೂ ಒಂದೇ. ಮರಿಬೇಕು ಅಂತ ಎಷ್ಟು ಸ್ಟ್ರಾಂಗ್ ಆಗಿರೋ ಕಡ್ಡಿ ಕಟ್ಟಿದ್ರು ಹುಡುಗಿ ನೋಡ್ತಿದ್ದಂಗೆ ಕಿತ್ಕೊಂಡಂಗೆ ಆಗ್ಬಿಡುತ್ತೆ ರೀ. ಒಂದು ಸ್ವಲ್ಪ ಮುಂಚೆ ಅನ್ಕೊಂಡೆ ಕಣ್ರಿ ನಿಮ್ಮನ್ನ ಕಂಪ್ಲೀಟಾಗಿ ಮರ್ತ್ಬಿಡ್ಬೇಕು ಅಂತ. ನೋಡಿದ್ರೆ ನೀವೇ ಸಿಕ್ಬಿಟ್ರಿ. ನೀವು ಬೇಗ ಸಾಯಲ್ಲ ಬಿಡ್ರಿ. ಚಾಡಿ, ನಿಮ್ ಜೊತೆ ಕೂತ್ಕೊಂಡು ಊಟ ಮಾಡ್ತೀನಿ ಅಂತ ಅನ್ಕೊಂಡಿರಲಿಲ್ಲ ಸರ್. ತುಂಬಾ ಖುಷಿ ಆಗ್ತಾ ಇದೆ ಸರ್ ನನಗೆ. ತುಂಬಾ ಸಿಂಪಲ್ ಸರ್ ನೀವು. ಅಯ್ಯೋ, ಪಕ್ಕನೇ ಖಾಲಿ ಇರ್ಬೇಕಾ? ಫುಲ್ ಫಿಲ್ಮಿ ಸ್ಟೈಲ್. ಥ್ಯಾಂಕ್ ಯು. ಯಾಕೋ ಇಲ್ಲಿ ಡ್ರಾಪ್ ಮಾಡಿದ್ದಕ್ಕೆ. ಸೊ ಥ್ಯಾಂಕ್ ಯು. ಅದ್ರಲ್ಲಿ ನಮ್ದೇನಿದೆ ಬಿಡಿ, ಎಲ್ಲ ವಿಧಿಲಿಖಿತ. ಅಯ್ಯೋ, ಏನೋ ಪಕ್ಕ ಬಂದು ಕೂತ್ಕೊಂಡ್ಬಿಟ್ರೆ. ಹಲೋ, ಚೇರ್ ಖಾಲಿ ಇತ್ತು, ಕೂತ್ಕೊಂಡೆ. 2 ವರ್ಷದಿಂದ ಹೃದಯನೂ ಖಾಲಿ ಇದೆಯಪ್ಪ. ಸಾರಿ. ಡೋಂಟ್ ಬಿ ನೋಡಿ, ಸಿಗಲ್ಲ ಅನ್ಕೊಂಡವ್ರು ಅಚಾನಕ್ ಆಗಿ ಸಿಕ್ಬಿಟ್ಟಿದೀವಿ. ಮದುವೆ ಮನೇಲಿದ್ದೀವಿ, ಶಾಮೇನ ಹಾಕ್ಸಿದ್ದಾರೆ. ದೂರದಲ್ಲೆಲ್ಲ ನಾದಸ್ವರದ ಸೌಂಡ್ ಕೇಳಿಸ್ತಾ ಇದೆ. ಎದುರುಗಡೆ ಬಾಳೆಲೆನೂ ಇದೆ. ಇಬ್ರಿಗೂ ಮದುವೆ ಡ್ರೆಸ್ ಅಷ್ಟೇ ಮಿಸ್ಸಿಂಗ್ ಅಲ್ವಾ? ನಾಲ್ಗೆ ಸರಿ ಇಲ್ಲ. ನೀವು ದೊಡ್ಡ ಬ್ಯಾಟ್ಸ್ಮನ್ ಶರತ್ ಅಲ್ವಾ? ದೊಡ್ಡ ಬ್ಯಾಟ್ಸ್ಮನ್
ಹೌದು. ಒಂದ್ ರೇಂಜ್ ಬ್ಯಾಟ್ಸ್ಮನ್. ನಾವು ದಿವ್ಸ ಟಿವಿನಲ್ಲಿ ನೋಡ್ತಾನೆ ಇರ್ತೀವಿ. ನಾನು ನನ್ ಮಗಳಿಗೆ ನೀವಂದ್ರೆ ಎಷ್ಟಿಷ್ಟ. ಟಿವಿಗೆ ಮುತ್ ಕೊಟ್ಬಿಡ್ತಾಳೆ ಗೊತ್ತಾ. ನಾನು ಬ್ಯಾಟಿಂಗ್ ಆಡಿದ್ದು ಟಿವಿಲ್ ಬಂತ. ನಾನು ಇತ್ತೀಚೆಗೆ ಕ್ರಿಕೆಟ್ ಆಡಿಲ್ವೇ. ಹಾ, ನಾವು ದಿವ್ಸ ಟಿವಿನಲ್ಲಿ ನೋಡ್ತಾನೆ ಇರ್ತೀವಿ ನೀವು ದೊಡ್ಡ ಬ್ಯಾಟ್ಸ್ಮನ್ ಅಂತ. ಆಂಟಿ ಅದು ಬ್ಯಾಟ್ಸ್ಮನ್ ಅಲ್ಲ, ಬಿಸ್ನೆಸ್ ಮ್ಯಾನ್. ಬಿಸ್ನೆಸ್ ಮ್ಯಾನಾ? ನಾನ್ ನಿಮ್ ಜೊತೆ ಒಂದು ಹೊಡ್ಸ್ಕೋಬೇಕಲ್ಲ ಫೋಟೋನಾ. ಫೋಟೋಗ್ರಾಫರೇ ಕಾಣ್ತಾ ಇಲ್ಲ, ಎಲ್ಲಿ? ಇನ್ನೊಂದು ಒಂದೇ ಒಂದು ಫೋಟೋ ತಗೊಂಡ್ ಬಂದ್ಬಿಡ್ತೀನಿ. ಥ್ಯಾಂಕ್ ಯು. ಓಕೆ ಓಕೆ ಆಯ್ತು. ಕೈ ತೆಗೀರಿ. ಕಲ್ಪು, ಓಕೆ ಓಕೆ. ಮುಸ್ತಫಾ ನೀನಾ? ಇವ್ರ ಜೊತೆ ಒಂದ್ ಫೋಟೋ ತೆಗಿ ಬನ್ನಿ. ಓಕೆ ಓಕೆ ಓಕೆ. ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ರೀ ರೀ ಒಂದೇ ನಿಮಿಷ. ಬಂದೆ. ಯಾರಪ್ಪ ಇದು? ಯಪ್ಪ ಸರ್, ನೀವು ತುಂಬಾ ಫೇಮಸ್, ದೊಡ್ಡ ಮನುಷ್ಯರು. ಇಂಥ ಸ್ಥಾನದಲ್ಲಿ ಇದ್ಕೊಂಡು ನನ್ನ ಹೊಟ್ಟೆ ಮೇಲೆ, ನನ್ನ ಹಾರ್ಟ್ ಮೇಲೆ ಯಾಕೆ ಸರ್ ಹೊಡಿತಾ ಇದ್ದೀರಾ? ನಾನೇನ್ರಿ ಮಾಡ್ದೆ? ಏನು ಮಾಡದ್ನಾ? ಈಗ ನೀವು ಫೋಟೋ ತೆಗೆಸ್ಕೊಂತ ಇದ್ರಲ್ಲ, ಅವಳು ನನ್ನ ಹಳೆ ಹಾಲಿ ಮಾಜಿ ಎಕ್ಸ್ ಲವರ್ ಸರ್. ಓ ಹೌದಾ? ಚಿಕ್ಕ ವಯಸ್ಸಲ್ಲಿ ಅವಳಿಗೆ ಕೋಡ್ಬಳೆ, ಚಕ್ಲಿ, ಕುಲ್ಪಿನ ತಿನ್ಸಿ ಆ ಕಾಲದಲ್ಲಿ 10,000 ರೂಪಾಯಿ ಸಾಲ ಮಾಡ್ಕೊಂಡು ತೀರ್ಸಕ್ಕಾಗದೆ ದೇಶ ಬಿಟ್ಟು ಓಡೋಬಿಟ್ಟಿದ್ದೆ ಸರ್. ಆ ದುಡ್ಡನ್ನ ರಿಕವರ್ ಮಾಡ್ಕೊಂಡು ವಾಪಸ್ ಬಂದು ನನ್ನ ಲವರ್ನ ನೋಡೋಣ ಅಂತ ಬಂದ್ರೆ ಅವಳಿಗೆ ಮದುವೆ ಆಗಿ ಗಂಡನ ಮನೆಗೆ ಹೋಗ್ಬಿಟ್ಟಿದ್ಲು ಸರ್. ಓ ಆಮೇಲೆ ಇನ್ನೇನ್ ಸರ್, ಮದುವೆ ಆದ್ಮೇಲೆ ಮಕ್ಕಳಾಯ್ತು. ಅವ್ರಿಗ? ಇಲ್ಲ, ನನಗೆ. ಅದೇಂಗ್ರಿ? ಅಲ್ಲ, ನನ್ನ ಲವರ್ ಸಿಕ್ಕಿಲ್ಲ ಅನ್ನೋ ಫೀಲಿಂಗ್ ಅಲ್ಲಿ ಸಿಕ್ಕಾಪಟ್ಟೆ ಬ್ರಾಂಚ್ ಆಫೀಸ್ಗಳು ಓಪನ್ ಆಗೋಯ್ತು ಸರ್. ಲವ್ ಅಂತೀರಾ, ಇಂತ ಕೆಲಸ ಮಾಡೋದ್ ತಪ್ಪಲ್ವಾ? ತಪ್ಪಲ್ವಾ ಸರ್? ಅದಕ್ಕೆ ನನ್ನ ಲವರ್ನ ಹುಡ್ಕೊಂಡು ಮತ್ತೆ ವಾಪಸ್ ಬಂದಿದ್ದೀನಿ ಸರ್. ಮತ್ ನಿಮ್ಮನ್ ಮದುವೆ ಆಗಿದ್ ಹುಡುಗಿ ಕತೆ? ಅವಳು ಲವ್ ಮಾಡಿದ ಹುಡುಗನ ಹುಡ್ಕೊಂಡು ಹೋದ್ಲು ಸರ್. ನನ್ನ ಲವರ್ಗೆ ಡೈವರ್ಸ್ ಆಗಿರೋ ವಿಷಯ ಗೊತ್ತಾಗಿ ನಾನು ಮತ್ತೆ ವಾಪಸ್ ಬಂದಿದ್ದೀನಿ ಸರ್. ನಿಮ್ದು ಬಾರಿ ದೊಡ್ಡ ಕತೆ ಇದೆ ಬಿಡಿ. ಅದ್ ಸರಿ, ಇದ್ರಲ್ಲಿ ನಾನ್ ನಿಮ್ಗೆ ಏನ್ ಮಾಡ್ದೆ ಅನ್ನೋದೇ ಗೊತ್ತಾಗ್ಲಿಲ್ವೇ? ಮಿಲ್ಕು ಜೇನು ಮಿಕ್ಸ್ ಆಗೋ ತರ ನಾನು ಅವಳು ಮಿಕ್ಸ್ ಆಗೋ ಟೈಮಲ್ಲಿ ನೀವು ನಿಂಬೆನ್ ಬೀಜದ ತರ ಬಂದು ಒಳಗೆ ಬಿದ್ದೋಗ್ಬಿಟ್ರೆ ಹಾಲು ಹೊಡೆದಾಗತ್ತೆ ಸರ್. ಜೇನುತುಪ್ಪ ಯೂಸ್ ಆಗಲ್ಲ ಸರ್. ಈ ಕಡೆ ನೆಕ್ಕಕ್ಕೂ ಆಗಲ್ಲ, ಆಮೇಲೆ ಮಿಕ್ಸ್ ಮಾಡಕ್ಕೂ ಆಗಲ್ಲ. ರೇ ಸ್ವಾಮಿ, ನೀವ್ ಹೇಳ್ತಿರೋದೇನು ನಾನು ಆಂಟಿನ್ ಲವ್ ಮಾಡ್ತಿದೀನಿ ಅಂತನಾ? ಹೌದು. ಇದೊಂದ್ ಬಾಕಿ ಇತ್ತು ನಮ್ ಲೈಫಲ್ಲಿ. ರೇ ನಿಮ್ ಹೆಸರೇನಂದ್ರಿ? ಮುಸ್ತಫಾ. ಬನ್ನಿ ಇಲ್ಲಿ. ಅಡ್ಜಸ್ಟ್ಮೆಂಟ್ ನಾನು ಒಪ್ಕೊಳ್ಳಲ್ಲ. ಬನ್ರಿ ರೇ. ಅಲ್ಲಿ ನೋಡಿ, ಅಲ್ಲಿ ಆ ಪಿಂಕ್ ಸ್ಯಾರಿ ಉಟ್ಕೊಂಡಿದ್ದಾಳಲ್ಲ, ಅವಳು ನನ್ನ ಲವರ್. ನಾನ್ ಲವ್ ಮಾಡ್ತಿರೋದು ಅವಳನ್ನ, ಆಂಟಿನಲ್ಲ. ಆಂಟಿ ನೀವೇ ಇಟ್ಕೊಳ್ಳಿ. ಸರ್ ಎಂತ ಮಾತಾಡಿದ್ರಿ ಸರ್, ಎಂತ ಮಾತಾಡಿದ್ರಿ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ನನ್ನ ಹಾರ್ಟ್ ಮೇಲೆ ಹೊಡೆದ್ಬಿಟ್ರಿ ಸರ್. ರೀ ಮುಸ್ತಫಾ, ನೀವು ಫೋಟೋಗ್ರಾಫರ್ ಅಲ್ವಾ? ಎಸ್ ಸರ್, ನಮ್ಮೂರಲ್ಲಿ ನಾನೇ ವರ್ಲ್ಡ್ ಫೇಮಸ್. ಬನ್ನಿ ಇಲ್ಲಿ. ಯಾ, ನಮ್ ಹುಡುಗಿದು ಒಳ್ಳೊಳ್ಳೆ ಫೋಟೋಸ್ ತೆಗೀರಿ. ಏಕಾಂತದಲ್ಲಿ ಇರ್ಬೇಕಾದ್ರೆ ಬೇಕಾಗತ್ತೆ. ಕರೆಕ್ಟ್ ಆಗಿ ಸುಮತ್ತೀನಿ ನೋಡಿ. ಯಾಕೆ? ಫೋಟೋಸ್ ಏನಾದ್ರು ಚೆನ್ನಾಗಿ ತೆಗಿಲಿಲ್ಲ ಅಂದ್ರೆ ಗ್ಯಾರಂಟಿ ನಿಮ್ ಹುಡುಗಿ ನೋಡ್ಸ್ಕೊಂಡು ಹೋಗ್ಬಿಡಿ. ಅಯ್ಯೋ, ಸೆಕೆಂಡ್ ಟೈಮ್ ಮಿಸ್ ಆಗ್ಬಿಡುತ್ತೆ. ಈಗಲೇ ಒಂದು ಫೋಟೋ ತೆಗೆದು ಬಿಡ್ಬೇಕು. ಅಲ್ಲವಾ ಚೆಕ್. ಕಲ್ಪು ಮುಸ್ತಫಾ ಏನ್ ಹೇಳು? ಅಯ್ಯ ಕಲ್ಪಿ, ನೆನಪಿಲ್ವಾ ನಾನು ಕೊಡಿಸಿದ್ದು ಕೊಲ್ಪಿ? ಕುಲ್ಫಿನ ನನ್ಗೆ ಎಷ್ಟೋ ಜನ ಕೊಡ್ಸಿದ್ದಾರೆ, ನನಗ್ ಜ್ಞಾಪಕ ಇಲ್ಲ. ಅಯ್ಯೋ ಕಲ್ಪು, ನಿನ್ಗೋಸ್ಕರನೇ ಕುಲ್ಫಿ ಕೊಡ್ಸ್ಬೇಕಂತ ವಾಪಸ್ ಬಂದಿದ್ದೀನಿ. ಇನ್ಯಾರು ಕುಲ್ಫಿ ಕೊಡ್ಸ್ರು ನೀನ್ ತಿನ್ಬಾರ್ದು, ನಾನೇ ಕೊಡ್ಸ್ಬೇಕು. ಓಹೋ, 10 ವರ್ಷದಿಂದ ಕೊಡ್ಸ್ತಾನೆ ಇದ್ಯಾ. ಈಗ ಅದೇನ್ ಕೊಡ್ಸಿ, ಅದೇನ್ ತಿನ್ಸ್ತೀಯೋ ತಿನ್ಸು. ತಿನ್ನಿಸ್ತೀನಿ. ಫಸ್ಟ್ ನಮ್ ಬಾಸ್ ಡೌದ್ ಒಂದು ಫೋಟೋ ತೆಗೆದ್ಬಿಟ್ಟು ಆಮೇಲೆ ನಿನ್ನ ಕುಲ್ಫಿ ತಿನ್ನಿಸ್ತೀನಿ. ಅಲ್ಲವ ಚೆಕ್. ಎಲ್ಲಿ ಹೋಗ್ಬಿಟ್ರಪ್ಪ? ಓಕೆ ಓಕೆ, ಇಲ್ಲೇ ಇದಾರೆ. ಗೊತ್ತಿಲ್ದಂಗೆ ಒಂದು ಫೋಟೋ ಹಿಡ್ಕೊಂಡ್ಬಿಡ್ಬೇಕು. ಅಯ್ಯೋ ಮಿಸ್ಸು, ಇಲ್ಲಿ ಹಿಡ್ಕೋಬೇಕು. ಅಯ್ಯೋ ಮಿಸ್ಸು, ಅಯ್ಯೋ ರೀ ನಂದನ್ ತೆಗಿರಿ. ಸೈಡ್ ಮಾಮ, ರೀ ನಂದನ್ ಫೋಟೋ ತೆಗಿರಿ. ಕಿತ್ತೋಗಿರೋ ಮುಖಕ್ಕೆ ಫೋಟೋ ಬೇರೆ ಕೇಳು. ಹೋಗು. ಮಿಸ್ ಆಗ್ಬಿಟ್ರಲ್ಲಪ್ಪ.